Namaste everyone. I am Chetan from Sri Gurukul Group of Institution, Tumakuru. I know you are all prepared very well for your final board examination. Months are completed, weeks are over. Now you are all counting a days. ನನಗೀಗ ಅನ್ನಿಸ್ತಾ ಇದೆ ನಿಮ್ಗೆಲ್ಲ ಸ್ವಲ್ಪ ಟೆನ್ಷನ್ ಸ್ಟಾರ್ಟ್ ಆಗಿದೆ ಅಂತ. ಈ ವಿಡಿಯೋಲಿ ನಿಮ್ಮ ಸ್ವಲ್ಪ ಟೆನ್ಷನ್ ನಾನು ರಿಲೀಫ್ ಮಾಡ್ತೀನಿ. In this video, I will give full details about part A physics. First, I will start with the blueprint. That blueprint is a given gift from the board. It is displayed on the screen. Blueprint ಪ್ರಕಾರನೇ ನೀವು ಬರೆದಂತ 3 ಪ್ರಿಪರೇಟರಿ ಪೇಪರ್ಸ್ ಇದೆಯಾ ಎಷ್ಟು ಜನ ಚೆಕ್ ಮಾಡ್ಕೊಂಡಿದ್ದೀರಾ? ಈ ವಿಡಿಯೋಲಿ ಆ ಕೆಲಸ ನಾನು ನಿಮ್ಗೆ ಈಸಿ ಮಾಡಿ ತೋರಿಸ್ತಾ ಇದ್ದೀನಿ. ಸೈನ್ಸ್ ಪೇಪರ್ ಅಲ್ಲಿ ಪಾರ್ಟ್ ಎ ಫಿಸಿಕ್ಸ್ ಪಾರ್ಟ್ ಅಲ್ಲಿ ನಮ್ಗೆ ಕೇವಲ 5 ಮೇನ್ಸ್ ಇರುತ್ತೆ. ಫಸ್ಟ್ ಮೇನ್ ಅಲ್ಲಿ MCQ 2 ಕ್ವಶನ್ಸ್ 1 ಮಾರ್ಕ್ ಈಚ್. ಸೆಕೆಂಡ್ ಮೇನ್ ಅಲ್ಲಿ 1 ಮಾರ್ಕ್ ಕ್ವಶನ್ಸ್ 2 ಕ್ವಶನ್ಸ್ ಮಾತ್ರ ಕೊಡ್ತಾರೆ. ಥರ್ಡ್ ಮೇನ್ ಅಲ್ಲಿ 2 ಮಾರ್ಕ್ ಕ್ವಶನ್ಸ್ ದಟ್ ಈಸ್ 3 ಕ್ವಶನ್ಸ್ ನೀವು ಅಟೆಂಡ್ ಮಾಡಬೇಕು. ಫೋರ್ತ್ ಮೇನ್ ಅಲ್ಲಿ 3 ಮಾರ್ಕ್ಸ್ ಕ್ವಶನ್ಸ್ ಇರುತ್ತೆ, ಅದು 3 ಕ್ವಶನ್ಸ್ ಕೊಡ್ತಾರೆ. ಅದರಲ್ಲಿ ನಿಮಗೆ ಸಬ್ ಕ್ವಶನ್ಸ್ ಬರ್ತಾ ಹೋಗುತ್ತೆ. ಅದು ಯಾವ ಚಾಪ್ಟರ್ ಅಲ್ಲಿ ಬರುತ್ತೆ ನೆಕ್ಸ್ಟ್ ಮುಂದೆ ಹೇಳ್ತಾ ಹೋಗ್ತೀನಿ. ನೆಕ್ಸ್ಟ್ ಫಿಫ್ತ್ ಮೇನ್ ಅಲ್ಲಿ 4 ಮಾರ್ಕ್ಸ್ ಕ್ವಶನ್. ಸೊ 4 ಮಾರ್ಕ್ಸ್ ಕ್ವಶನ್ ನಿಮ್ಗೆ 2 ಇರುತ್ತೆ, ಅದು ಯಾವ ಚಾಪ್ಟರ್ ಇಂದ ಬರುತ್ತೆ ಈಗ ನೆಕ್ಸ್ಟ್ ಕಂಟಿನ್ಯೂ ಮಾಡ್ತಾ ಹೋಗ್ತೀನಿ. ಅದರಲ್ಲೂ ಅಷ್ಟೇ ನಿಮ್ಗೆ ಸಬ್ ಕ್ವಶನ್ಸ್ ಇರುತ್ತೆ. 2 ಕ್ವಶನ್ಸ್ ಅಲ್ಲಿ ಈಚ್ ಸಬ್ ಕ್ವಶನ್ಸ್ ಇದ್ದೇ ಇರುತ್ತೆ ಒಂದೊಂದು ಕ್ವಶನ್ ಅಲ್ಲಿ. ಸೊ ನಮಗೆ ಫಿಸಿಕ್ಸ್ ಅಲ್ಲಿ ಇರೋದು ಓನ್ಲಿ 4 ಚಾಪ್ಟರ್ಸ್ ಆಸ್ ಪರ್ ದ ಬ್ಲೂ ಪ್ರಿಂಟ್. ಎಲೆಕ್ಟ್ರಿಸಿಟಿ, ಲೈಟ್, ರಿಫ್ಲೆಕ್ಷನ್ ಅಂಡ್ ರಿಫ್ರಾಕ್ಷನ್ ವೇಟೇಜ್ ಜಾಸ್ತಿ ಇರುವಂತಹ ಚಾಪ್ಟರ್ಸ್. ಈಚ್ ಕ್ಯಾರೀಸ್ 8 ಮಾರ್ಕ್ಸ್. ಸೊ ರಿಮೈನಿಂಗ್ ಮ್ಯಾಗ್ನೆಟಿಕ್ ಎಫೆಕ್ಟ್ ಆಫ್ ಎಲೆಕ್ಟ್ರಿಕ್ ಕರೆಂಟ್ ನೆಕ್ಸ್ಟ್ ವೇಟೇಜ್ ಇರೋದು 6 ಮಾರ್ಕ್ಸ್ಗೆ. ಸೊ ಲಾಸ್ಟ್ ಹ್ಯೂಮನ್ ಐ ಕಲರ್ಫುಲ್ ವರ್ಲ್ಡ್ ಓನ್ಲಿ 5 ಮಾರ್ಕ್ಸ್. 3 ಪೇಪರ್ಸ್ ನ ಕಂಪೇರ್ ಮಾಡಿದ್ಮೇಲೆ ವಿ ಗೆಟ್ ಎನ್ ಐಡಿಯಾ ಯಾವ ಚಾಪ್ಟರ್ ಅಲ್ಲಿ ಎಷ್ಟು ಮಾರ್ಕ್ಸ್ ಕ್ವಶನ್ ನ ಕೇಳ್ತಾರೆ ಅಂತ. ಸೊ ಐ ಮೇಡ್ ಇಟ್ ಈಸಿ ಫಾರ್ ಯು ಆಲ್. ಇಟ್ ಈಸ್ ಆನ್ ದ ಸ್ಕ್ರೀನ್. ಈ ಬ್ಲೂ ಪ್ರಿಂಟ್ ಪ್ರಕಾರ ಸೊ ಜಸ್ಟ್ ಕೇವಲ ನಾನು ಪಾರ್ಟ್ ಎ ಫಿಸಿಕ್ಸ್ ಪಾರ್ಟ್ ನ ಮಾತ್ರ ತೋರಿಸ್ತಾ ಇದ್ದೀನಿ. ಸೊ ಈಗ ಬ್ಲೂ ಪ್ರಿಂಟ್ ನೋಡಿದ್ದೀರಾ. ಆ ಬ್ಲೂ ಪ್ರಿಂಟ್ ಪ್ರಕಾರ ನೀವು ಏನು 1.5 ಮಂತ್ ಇಂದ ನೀವು 3 ಪ್ರಿಪರೇಟರಿ ಪೇಪರ್ಸ್ ಬೋರ್ಡ್ ಇಂದ ಬಂದಿರುವಂತ 3 ಪ್ರಿಪರೇಟರಿ ಪೇಪರ್ಸ್ ನ ಬರ್ದಿದ್ದೀರಾ. ಆ 3 ಪ್ರಿಪರೇಟರಿ ಪೇಪರ್ಸ್ ಅದನ್ನ ಅನಲೈಸ್ ಮಾಡಿ ನಿಮಗೆ ಸ್ಕ್ರೀನ್ ಮೇಲೆ ತೋರಿಸಿದ್ವಿ. ಎಲೆಕ್ಟ್ರಿಸಿಟಿ ಚಾಪ್ಟರ್ ಇಂದ 1 ಮಾರ್ಕ್ ಕ್ವಶನ್ಸ್ 2 ಇದೆ, ಅದು ಫಸ್ಟ್ ಮೇನ್ ಅಲ್ಲಿ ಮತ್ತೆ ಸೆಕೆಂಡ್ ಮೇನ್ ಅಲ್ಲಿ. ಅದೇ ತರ 2 ಮಾರ್ಕ್ಸ್ ಕ್ವಶನ್ 1 ಕೇಳಿದ್ದಾರೆ, 3 ಪೇಪರ್ ಅಲ್ಲೂ ಬಂದಿದೆ. ನೆಕ್ಸ್ಟ್ 3 ಮಾರ್ಕ್ಸ್ ಇಂದ ಯಾವುದೇ ಕ್ವಶನ್ ಬಂದಿಲ್ಲ. 4 ಮಾರ್ಕ್ಸ್ ಕ್ವಶನ್ ಕಂಪಲ್ಸರಿ ಕೇಳಿದ್ದಾರೆ. ಅದು ಹೇಗೆ ಕೇಳಿದ್ದಾರೆ? ಸಬ್ ಕ್ವಶನ್ಸ್ ಅಂದ್ರೆ ನಿಮ್ಗೆ ಇಲ್ಲಿ ಚಾಯ್ಸ್ ಇರುತ್ತೆ. ಎಲೆಕ್ಟ್ರಿಸಿಟಿ ಚಾಪ್ಟರ್ ಇಂದ ಸೇಮ್ ಅದೇ ಪ್ಯಾಟರ್ನ್ ಅಲ್ಲಿ ಲೈಟ್, ರಿಫ್ಲೆಕ್ಷನ್, ರಿಫ್ರಾಕ್ಷನ್ ಅಲ್ಲೂ ಅಷ್ಟೇ MCQ 1 ಮಾರ್ಕ್ ಇರುತ್ತೆ. ಹಾಗೆ ನಿಮಗೆ 1 ಮಾರ್ಕ್ ಕ್ವಶನ್ 1 ಕ್ವಶನ್ ಇರುತ್ತೆ. 2 ಮಾರ್ಕ್ಸ್ ಇಂದ ಯಾವುದೇ ಕ್ವಶನ್ ಬರಲ್ಲ. 3 ಮಾರ್ಕ್ಸ್ ಇಂದ 1 ಕಂಪಲ್ಸರಿ ಕ್ವಶನ್ ಇದೆ. 4 ಮಾರ್ಕ್ಸ್ 1 ಕ್ವಶನ್ ಕಂಪಲ್ಸರಿ ಆಗಿ ಕೇಳ್ತಾರೆ ಎಲೆಕ್ಟ್ರಿಸಿಟಿ ಚಾಪ್ಟರ್ ಅಲ್ಲಿ. ಮತ್ತೆ ಲೈಟ್ ನಿಮ್ಮ 4 ಮಾರ್ಕ್ಸ್ ಕ್ವಶನ್ ಕೇಳೋದೆ ಎಲೆಕ್ಟ್ರಿಸಿಟಿ ಮತ್ತೆ ಲೈಟ್ ಚಾಪ್ಟರ್ ಇಂದ. ಹಂಗಂತೇಳಿ ಎಲೆಕ್ಟ್ರಿಸಿಟಿ ಒಂದೇ ಓದೋರು ಆಗುತ್ತೆ ಅಂತಲ್ಲ, 2 ಚಾಪ್ಟರ್ ಇಂದ 2 ಕ್ವಶನ್ಸ್ ನೀವು ಪ್ರಿಪೇರ್ ಆಗಲೇಬೇಕು. ಏನಕ್ಕೆ ಅಂದ್ರೆ ಈ ಚಾಪ್ಟರ್ ಅಲ್ಲಿ ನಿಮಗೆ ನ್ಯೂಮರಿಕಲ್ಸ್ ಇದೆ ಮತ್ತೆ ವೆರಿ ಇಂಪಾರ್ಟೆಂಟ್ ರೇ ಡಯಾಗ್ರಾಮ್ಸ್ ಇದೆ ಲೈಟ್ ಚಾಪ್ಟರ್ ಅಲ್ಲಿ. ಸೊ ಮ್ಯಾಗ್ನೆಟಿಕ್ ಎಫೆಕ್ಟ್ ಆಫ್ ಎಲೆಕ್ಟ್ರಿಕ್ ಕರೆಂಟ್ ಇಂದ 1 MCQ ಕ್ವಶನ್ ಇಲ್ಲ, 1 ಮಾರ್ಕ್ ಕ್ವಶನ್ ಕೇಳ್ತಾರೆ. ಹಾಗೆ 2 ಮಾರ್ಕ್ಸ್ ಇಂದ 1 ಕಂಪಲ್ಸರಿ ಕ್ವಶನ್, 3 ಮಾರ್ಕ್ಸ್ ಇಂದ 1 ಕಂಪಲ್ಸರಿ ಕ್ವಶನ್. ಟೋಟಲ್ ನಿಮಗೆ 6 ಮಾರ್ಕ್ಸ್ ಗೆ ಮ್ಯಾಗ್ನೆಟಿಕ್ ಎಫೆಕ್ಟ್ ಆಫ್ ಎಲೆಕ್ಟ್ರಿಕ್ ಕರೆಂಟ್ ಇಂದ ಕೇಳಿದ್ದಾರೆ. ಸೊ ಲಾಸ್ಟ್ ಹ್ಯೂಮನ್ ಐ ಕಲರ್ಫುಲ್ ವರ್ಡ್ ಅಲ್ಲಿ ನಮ್ಗೆ ಯಾವ್ದೋ 1 ಮಾರ್ಕ್ ಇರಲ್ಲ, 4 ಮಾರ್ಕ್ಸ್ ಇರಲ್ಲ. ನಿಮ್ಗೆ ಕೇಳೋದು ಬರೇ 2 ಮಾರ್ಕ್ಸ್ ಗೆ ಮತ್ತೆ 3 ಮಾರ್ಕ್ಸ್ ಮಾತ್ರ ಈ ಕ್ವಶನ್ ರಿಪೀಟ್ ಆಗುತ್ತೆ. ಟೋಟಲ್ 5 ಮಾರ್ಕ್ಸ್ ಗೆ ಈ ಚಾಪ್ಟರ್ ಇಂದ ಬರುತ್ತೆ. ಸೊ ಅನಾಲಿಸಿಸ್ ಪ್ರಕಾರ ನಮಗೆ ಫಸ್ಟ್ ಮೇನ್ ಅಲ್ಲಿ 2 ಕ್ವಶನ್, ಸೆಕೆಂಡ್ ಮೇನ್ ಅಲ್ಲಿ 2 ಕ್ವಶನ್ 1 ಮಾರ್ಕ್ ಈಚ್. ಅದು ಎಲೆಕ್ಟ್ರಿಸಿಟಿ ಮತ್ತೆ ಮ್ಯಾಗ್ನೆಟಿಕ್ ಎಫೆಕ್ಟ್ ಆಫ್ ಎಲೆಕ್ಟ್ರಿಕ್ ಕರೆಂಟ್ ಇಲ್ಲ ಲೈಟ್ ಚಾಪ್ಟರ್. ಆ 3 ಚಾಪ್ಟರ್ ಇಂದ ನಿಮಗೆ ಟೋಟಲ್ 4 ಮಾರ್ಕ್ಸ್ 1 ಮಾರ್ಕ್ ಕ್ವಶನ್ ಮಾತ್ರ ಬರುತ್ತೆ. 2 ಮಾರ್ಕ್ಸ್ ಕ್ವಶನ್ ನಿಮಗೆ 3 ಕ್ವಶನ್ಸ್ ಕೇಳ್ತಾರೆ. ಅದು ಎಲೆಕ್ಟ್ರಿಸಿಟಿ ಚಾಪ್ಟರ್, ಮ್ಯಾಗ್ನೆಟಿಕ್ ಎಫೆಕ್ಟ್ ಆಫ್ ಎಲೆಕ್ಟ್ರಿಕ್ ಕರೆಂಟ್, ಹ್ಯೂಮನ್ ಐ ಕಲರ್ಫುಲ್ ವರ್ಡ್. ಆ 3 ಚಾಪ್ಟರ್ ಅಲ್ಲಿ ಕಂಪಲ್ಸರಿ 2 ಮಾರ್ಕ್ಸ್ ಕ್ವಶನ್ ಇದ್ದೇ ಇರುತ್ತೆ. ನೆಕ್ಸ್ಟ್ 3 ಮಾರ್ಕ್ಸ್ ಕ್ವಶನ್ ಅಷ್ಟೇ ನಿಮಗೆ 3 ಕ್ವಶನ್ಸ್ ಇರುತ್ತೆ. ಅದು ಮ್ಯಾಗ್ನೆಟಿಕ್ ಎಫೆಕ್ಟ್ ಆಫ್ ಎಲೆಕ್ಟ್ರಿಕ್ ಕರೆಂಟ್ ಇಂದ 1 ಕ್ವಶನ್, ಲೈಟ್ ರಿಫ್ಲೆಕ್ಷನ್ ರಿಫ್ರಾಕ್ಷನ್ ಇಂದ 1 ಕ್ವಶನ್ ಮತ್ತೆ ಹ್ಯೂಮನ್ ಐ ಕಲರ್ಫುಲ್ ವರ್ಡ್ ಇಂದ 1 ಕ್ವಶನ್. ಈಚ್ 3 ಮಾರ್ಕ್ಸ್ ಕಂಪಲ್ಸರಿ ಈ ಚಾಪ್ಟರ್ ಇಂದ. 4 ಮಾರ್ಕ್ಸ್ ಕ್ವಶನ್ ಬರೇ ನಿಮಗೆ ಎಲೆಕ್ಟ್ರಿಸಿಟಿ ಮತ್ತೆ ಲೈಟ್ ರಿಫ್ಲೆಕ್ಷನ್ ರಿಫ್ರಾಕ್ಷನ್ ಚಾಪ್ಟರ್ ಇಂದಾನೇ ಬರುತ್ತೆ. ಐ ಹೋಪ್ ಈ ಅನಾಲಿಸಿಸ್ ಪ್ರಕಾರ ನಿಮಗೆ 1 ಮಾರ್ಕ್ 2 ಮಾರ್ಕ್ ಮತ್ತೆ 3 ಮಾರ್ಕ್ 4 ಮಾರ್ಕ್ಸ್ ಯಾವ ಚಾಪ್ಟರ್ ಇಂದ ಬರ್ತಾ ಇದೆ ಅಂತ ಗೊತ್ತಾಗಿದೆ. ಸೊ ನೆಕ್ಸ್ಟ್ ವಿಡಿಯೋಲಿ ಯಾವ ಕ್ವಶನ್ಸ್ ನಾವು ಇನ್ನೂ ಮಿಸ್ ಮಾಡ್ಕೊಂಡಿದೀವಿ, ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್ ಯಾವ್ದು, ಎಲ್ಲಿ ನಮಗೆ 1 ಮಾರ್ಕ್, ಎಲ್ಲಿ ಮತ್ತೆ 2 ಮಾರ್ಕ್, ಯಾವ್ದು ನ್ಯೂಮರಿಕಲ್ಸ್, ಯಾವ್ದು ಡಯಾಗ್ರಾಮ್ಸ್, ಯಾವ್ದು ಫಾರ್ಮುಲಾ ನಾನು ಇನ್ನೂ ಮಿಸ್ ಮಾಡಿ, ಎಲ್ಲಿ ಯೂನಿಟ್ ಮಿಸ್ ಮಾಡ್ಕೊಂತಾ ಇದ್ದೀನಿ, ಇವನ್ನೆಲ್ಲ ನಾನು ನೆಕ್ಸ್ಟ್ ವಿಡಿಯೋಲಿ ನಿಮ್ಗೆ ಹೇಳ್ತಾ ಹೋಗ್ತೀನಿ. ಥ್ಯಾಂಕ್ ಯು. ನಮಸ್ತೆ.